ಓಕೆ. ಏನ್ ಮಾಡಿದ್ರು ಅಂದ್ರೆ ಈಗ ಬೆಂಗಳೂರಲ್ಲಿ ನಾಯಿ ಕೊಡೆಗಳ ತರ ಎಲ್ಲ ಕಡೆ ನಾಯಿಗಳು ಕೊಡೆ ತರ 10 ರೂಮ್ ಕಟ್ಟೋದು. ಎಷ್ಟು? 6 ಅಡಿ 8 ಅಡಿ ಕೆಳಗಡೆ ಬಾರು, ವೈನ್ ಸ್ಟೋರು. ಈ 8 ರೂಮಲ್ಲಿ ಯಾರಿರ್ತಾರೆ? ಯಾವನೂ ಇರಲ್ಲ. ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಅಲ್ಲಿ ಮಲ್ಕೊಂತಾರೆ ಅಷ್ಟೇ. ಇಲ್ಲಿ ಕೆಲಸ ಮಾಡ್ತಾರಲ್ಲ ಸಪ್ಲೈಯರ್ಸು, ಊಟ ಕೊಡೋರು, ತಿಂಡಿ ಅವರೇ ಮಲ್ಕೊಳ್ಳೋದು. ಹೆಸರಿಗೆ ಹೋಟ್ಲು. ಎಂಥ ಚಾಣಕ್ಯ ಮಂತ್ರಿ, ಕೊಡ್ಬೇಕಲ್ಲ ಇವ್ರಿಗೆ ಪ್ರಶಸ್ತಿನ. ಅಂದ್ರೆ ಇಡೀ ಟೂರಿಸಂ ಸಿಸ್ಟಮ್ನೇ ಹಾಳು ಮಾಡಾಕ್ಬಿಟ್ರು. ಅದರಿಂದ ಇಷ್ಟು ಅವ್ಯವಹಾರ ನಡೀತಾ ಇರುವಂಥ ಇಲಾಖೆ ಕೊನೆಯಲ್ಲಿ ಅವರು ಹೇಳಿದ್ರು, ಮುಖ್ಯಮಂತ್ರಿ ಇವಾಗ ಬಂದಿದ್ದಾರೆ, ಕೊನೆಯಲ್ಲಿ ಈ ಸಿನಿಮಾದಲ್ಲಿ ಎಲ್ಲ ಮುಗ್ದೋತಲ್ಲ, ಕ್ಲೈಮ್ಯಾಕ್ಸ್ ಬಂದಾಗ ಕೊನೆಗೆ ಪೊಲೀಸರು ಬರ್ತಾರಂತೆ ಎಂಟ್ರಿ. ಸಿನಿಮಾ ಮುಗಿಬೇಕಲ್ಲ ಸರ್ ಅಧ್ಯಕ್ಷರೇ, ಇದು ಕೂಡ ಸಿನಿಮಾ ಹಂಗೆ ಆಗೈತೆ ನೋಡಿ. ಕೊನೆ ಕರೆಕ್ಟ್ ಟೈಮ್ ಸಿನಿಮಾ ಮುಗಿಯೋ ಟೈಮ್ ಬಂದವ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ. ನೋಡೋಣ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ, ಅರೆಸ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಲ್ಲ, ಅವರು ಅಸೋಸಿಯೇಷನ್ ಅವ್ರು ಏನು ಹೇಳಿದ್ದಾರೆ, ಈ ಗೌರವಾನ್ವಿತ ತಿಮ್ಮಾಪುರ್ ಅವರು ಆ ಇಲಾಖೆ ನಡೆಸಕ್ಕೆ ನಾಲಾಯಕು, ದುಡ್ಡು ಹೊಡಿತಾ ಇದ್ದಾರೆ, ಲೂಟಿ ಮಾಡ್ತಾ. ಅದಕ್ಕೆ ಇದನ್ನೆಲ್ಲವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ, ಇಲ್ಲ ಅಂದ್ರೆ ನಾವು ಸರ್ವನಾಶ ಆಗೋತೀರಿ, ಇಲ್ಲ ಅಂದ್ರೆ ನಾವು ಸ್ಟ್ರೈಕ್ ಹೋಗ್ತೀರಿ ಅಂತ ಅವ್ರು ಬರ್ದಿರೋ ಲೆಟ್ರೆ. ಅಂದ್ರೆ ಎಷ್ಟು ಕಿರುಕುಳ ಆಗ್ತಾ ಇದೆ. ಓಕೆ. ಅದರಿಂದ ಇದು ಕರ್ನಾಟಕದಲ್ಲಿ ಈಗ 6,000 ಕೋಟಿ ಅವರು ಮುಖ್ಯಮಂತ್ರಿಗಳು ಇರಲಿಲ್ಲ. ಪ್ರಜಾವಾಣಿ ಎಡಿಟೋರಿಯಲ್ ಅವರು ಬೆಳಗ್ಗೆ ಎಲ್ಲ ಎಡಿಟೋರಿಯಲ್ ಓದಿರಲ್ಲ, ಪ್ರಜಾವಾಣಿ ಎಡಿಟೋರಿಯಲ್ ಬರ್ತಿದ್ದಾರೆ 6,000 ಕೋಟಿ. ಬೇಜಾರು ಮಾಡ್ಕೊಂಡ್ರಿ. ನೀವು ಹೇಳಿದ್ದೆ ಎಡಿಟೋರಿಯಲ್ ಓದೆ ಪ್ರಜಾವಾಣಿ, ಅದರಲ್ಲಿ ಬರ್ದಿರೋದು. ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಸರ್ಕಾರ ಇದನ್ನು ಮುಚ್ಚಿಡಬಾರ್ದು, ಮುಚ್ಚಿಟ್ರೆ ಆಘಾತ ಆಗ್ತೈತೆ, ಕರ್ನಾಟಕಕ್ಕೆ ಆಘಾತ ಆಗುತ್ತೆ ಅಂತ ಹೇಳಿ ಬರ್ದಿದ್ದಾರೆ. ಇಷ್ಟೆಲ್ಲ ನಾನು ದಾಖಲೆ ಕೊಟ್ಟರು ಕೂಡ ಲೋಕಾಯುಕ್ತ ಕಂಪ್ಲೇಂಟ್ ಹೇಳಿದ್ದೀನಿ, ಇದು ದಾಖಲೆಗಳು ಕೊಟ್ಟಿದ್ದೀನಿ, ಬಂದಿರೋ ಆಡಿಯೋಗಳು ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಈ ಹಣ ಎಲ್ಲ ಯಾವ ಎಲೆಕ್ಷನ್ಗೆ ಹೋಗಿದೆ, ಎಲ್ಲಿಗೆ ಹೋಗಿದೆ? ಇಷ್ಟೊಂದು ದುಡ್ಡು ಕಲೆಕ್ಟ್ ಮಾಡಿದ್ದು ಯಾವ ಚುನಾವಣೆಗೆ ಕಾಂಗ್ರೆಸ್ನವರಿಗೆ ಕಳಿಸಿದ್ದೀರಾ? ಇದು ತನಿಖೆ ಆಗಬೇಕು. ಅದಕ್ಕೋಸ್ಕರ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಅದಾಗೋವರೆಗೂ ಕೂಡ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಈ ಎಲ್ಲದನ್ನ ತನಿಖೆ ಮಾಡಬೇಕು. ಇದು ಕರ್ನಾಟಕದ ಆರ್ಥಿಕ ಇಲಾಖೆಗೆ ಕನ್ನ ಹಾಕುವ ಒಂದು ದೊಡ್ಡ ಹುನ್ನಾರ. ಇದು ಈ ಕನ್ನ ಹಾಕುವ ಈ ಕೆಲಸಕ್ಕೆ ಅಂತ್ಯ ಆಡಬೇಕು ಅಂತ ಹೇಳಿದ್ರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಧನ್ಯವಾದ.